ಮತ್ತೊಂದು ಕಡೆ ಮಂಡ್ಯದಲ್ಲಿ ಕೆಆರ್ಎಸ್ ಮುತ್ತಿಗೆ ಯತ್ನ ವಿಫಲವಾಗಿದೆ. ಹೋರಾಟಗಾರ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ತೆಗೆದುಕೊಂಡ ಪ್ರಸಂಗ ಕೂಡ ನಡೆಯಿತು. ಮಂಡ್ಯದಲ್ಲಿ ವಾಟಾಳ್ ಪಕ್ಷದ ನಾಯಕರು ಆದಂತಹ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಗೆ ಮುಂದಾದಂತಹ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ನಡೆಯುತ್ತಾರೆ. ಈ ವೇಳೆ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಅಣೆಕಟ್ಟೆಗೆ ಮುತ್ತಿಗೆ ಹಾಕಲು ವಾಟಾಳ್ ನಾಗರಾಜ್ ಮುಂದಾಗ್ತಾರೆ. ಕೆಆರ್ ಕುಮಾರ್ ಸೇರಿ ಹಲವು ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಬಸ್ನಲ್ಲಿ ಕರೆದೊಯ್ದು ಪರಿಸ್ಥಿತಿಯನ್ನ ಪೊಲೀಸರು ನಿಯಂತ್ರಿಸುತ್ತಾರೆ. ವಾಟಾಳ್ ನಾಗರಾಜ್ ಯತ್ನಿಸ್ತಾರೆ. ಕೆಆರ್ ಕುಮಾರ್ ಸೇರಿ ಹಲವು ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಬಸ್ನಲ್ಲಿ ಈ ವೇಳೆ ವಾಟಾಳ್ ನಾಗರಾಜ್ ಸೇರಿದಂತೆ ಕನ್ನಡ ಪರ ಸಂಘಟನೆಯ ಅನೇಕ ಸದಸ್ಯರು ಅಲ್ಲಿರ್ತಾರೆ. ವಾಟಾಳ್ ಪಕ್ಷದ ಸದಸ್ಯರು ಕೂಡ ಅಲ್ಲಿರ್ತಾರೆ. ಅವರೆಲ್ಲರೂ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡ ಪ್ರಸಂಗ ನಡೀತು. ಇಲ್ಲಿ ಪ್ರಮುಖವಾಗಿ ಕಾವೇರಿ ನದಿ ನೀರು ವಿಚಾರದಲ್ಲಿ ರಾಜ್ಯಕ್ಕಾಗ್ತಾ ಇರುವಂತಹ ಅನ್ಯಾಯದ ಕುರಿತಾಗಿ ವಾಟಾಳ್ ನಾಗರಾಜ್ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ನಂತರ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಿ ಅನ್ನುವಂಥದ್ದು, ಅದು ನಮ್ಮಲ್ಲಿ ನೀರಿದ್ರೆ ಅದರ ಅಭ್ಯಂತರ ಏನೂ ಇರೋದಿಲ್ಲ. ಆದರೆ ನೀರೇ ಇಲ್ದಿರುವಂತಹ ಸಂದರ್ಭದಲ್ಲಿ, ಕುಡಿಯೋದಕ್ಕಷ್ಟೇ ನೀರು ಸೀಮಿತವಾಗಿರುವಂತಹ ಸಂದರ್ಭದಲ್ಲಿ ನೀರು ಹರಿಸಿ ಅಂತ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಈ ವೇಳೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ ಪ್ರಸಂಗ ಕೂಡ ನಡೀತು. ವಾಟಾಳ್ ವಿಶ್ವಾಸ ಯಾವಾಗಲೂ ನನ್ನಲ್ಲಿ ಅವಿಶ್ವಾಸ ಅನ್ನೋ ಪದವೇ ಇಲ್ಲ. ನಾವು ಯಾವಾಗಲೂ ವಿಶ್ವಾಸವೇ. ಅವರೇ ಎತ್ತೆತ್ತಾಗ ಹೊರಟೋಗ್ತಾರೆ. ನಾವು ಏನು ಮಾಡೋದು? ಎಲ್ಲ ಅವ್ರು ನಮ್ಮ ಸ್ನೇಹಿತರೆ. ಏನಪ್ಪ ಅದೇ ನಾವೇನು ಹೇಳೋಣ, ಯಾಕೋ ನಮ್ಮ ಸ್ನೇಹಿತರೆ, ಭಾಳ ಸ್ನೇಹಿತರು. ಅದು ಯಾಕೆ ಹೋದರು, ಏನಾಯಿತು? ಈಗಲಾದರೂ ನಾವು ಇನ್ನೂ ದಿನಾಂಕ ಇದು ಮಾಡಿಲ್ಲ. ಆ ಕಾಲ ಬರುತ್ತೆ. ಇಡೀ ರಾಜ್ಯ ಮಹದಾಯಿಗಾಗಿ, ಕಾವೇರಿಗಾಗಿ ಭಾರಿ ಯಾರು ಏನೇ ಹೇಳ್ಕೊಳ್ಳಿ, ವಾಟಾಳ್ ನಾಗರಾಜ್ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅನ್ನೋರು ಉಂಟು. ವಾಟಾಳ್ ನಾಗರಾಜ್ ಅವರಿಗೆ ಏನು ಯಾವಾಗಲೂ ಬಂದು ಕರೀತಾರೆ ಅನ್ನೋರು ಉಂಟು. ವಾಟಾಳ್ ನಾಗರಾಜ್ ಅವರು ಬಂದು ಕರೆದ್ರೆ ಅವ್ರಿಗೆ ಲೂಟಿ ಮಾಡ್ತಾರೆ ಅನ್ನೋರು ಉಂಟು. ಯಾರು ಏನಾದರೂ ಹೇಳ್ಕೊಳ್ಳಿ, ನಾವಂತೂ ಕನ್ನಡಕ್ಕಾಗಿ, ರಾಜ್ಯಕ್ಕಾಗಿ ನಮ್ಮ ಪ್ರಾಣನೇ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಇದು ವಾಟಾಳ್ ನಾಗರಾಜ್ ಅವರ ಮಾತು. ಯಾಕೆಂದರೆ ವಾಟಾಳ್ ನಾಗರಾಜ್ ಅವರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಟ್ಟಿಗೆ ಮಾತಾಡುವಾಗ ನಮ್ಮ ಹೋರಾಟ, ಸೊ ಕೆಲವರು ನೆಗೆಟಿವ್ ಆಗಿ ಮಾತಾಡಬಹುದು, ಆದರೆ ಅದಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ನಮ್ಮ ಹೋರಾಟ, ನಮ್ಮ ಬದ್ಧತೆ ನಮಗೆ ಗೊತ್ತಿದೆ. ಹಾಗಾಗಿ ನಾವು ಯಾವಾಗಲೂ ನೆಲ ಜಲ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಮುಂಚೂಣಿಯಲ್ಲೇ ನಿಲ್ತೇವೆ, ಟೊಂಕ ಕಟ್ಟಿ ನಿಲ್ತೇವೆ. ಇಲ್ಲಿ ಕಾವೇರಿ ನದಿ ನೀರು ವಿಚಾರದಲ್ಲಿ ರಾಜ್ಯಕ್ಕಾಗ್ತಾ ಇರುವಂಥ ಅನ್ಯಾಯದ ಕುರಿತಾಗಿ ದನಿ ಎತ್ತಿದ್ದೇವೆ. ಯಾರು ಎಷ್ಟೇ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ಕೂಡ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಆದರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮ್ಮದು ಒಂದು ಬದ್ಧತೆಯಿಂದ ಮಾಡ್ತಾ ಇರುವಂಥ ಹೋರಾಟ ಮತ್ತು ಕಾವೇರಿ ಕೊಳ್ಳದ ರೈತರಿಗೆ ಮತ್ತು ಈ ಭಾಗದ ಜನಸಾಮಾನ್ಯರಿಗೆ, ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರು ಬೇಕಿದೆ. ಯಾಕೆಂದರೆ KRS ಡ್ಯಾಮ್ನ ನೀರನ್ನೇ ಆಶ್ರಯಿಸಿ ಮೈಸೂರು, ಮಂಡ್ಯ, ರಾಮನಗರ ಮತ್ತು ಬೆಂಗಳೂರು ಹಾಗೂ ಚಾಮರಾಜನಗರದ ಹಲವು ಭಾಗಗಳಿಗೂ ಕೂಡ ಇದೇ ನೀರನ್ನು ಬಳಕೆ ಮಾಡಲಾಗುತ್ತೆ. ಹಾಗಾಗಿ ಈ ನೀರಿನ ಅನಿವಾರ್ಯತೆ, ಅದು ಕುಡಿಯೋ ನೀರಿನ ಅನಿವಾರ್ಯತೆ ಈಗ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಇದರ ನಡುವೆಯೂ ಕೂಡ CWRC, CWMA ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಆಕ್ರೋಶ ವಾಟಾಳ್ ನಾಗರಾಜ್ ಅವರದ್ದು. ಈ ವೇಳೆ KRS ಡ್ಯಾಮ್ಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನಿಸಿದಾಗ ಅವರನ್ನ ವಶಕ್ಕೆ ತೆಗೆದುಕೊಂಡ ಪ್ರಸಂಗ ಕೂಡ ನಡೀತಲ್ಲ.